ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷಾಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 15 ಸೆಪ್ಟೆಂಬರ್ 2025 ಸೋಮವಾರ. ಸೂರ್ಯೋದಯ ಬೆಳಗ್ಗೆ 6:15, ಸೂರ್ಯಾಸ್ತ ಸಂಜೆ 6:29. ಚಂದ್ರೋದಯ ರಾತ್ರಿ 1 ಸೆಪ್ಟೆಂಬರ್ 16, ಚಂದ್ರಾಸ್ತ ಮಧ್ಯಾಹ್ನ 1:30. ಇಂದಿನ ತಿಥಿ ಅಷ್ಟಮಿ ಬೆಳಗ್ಗೆ 6:29, ನವಮಿ ರಾತ್ರಿ 4:13 ಸೆಪ್ಟೆಂಬರ್ 16 ರವರೆಗೆ, ನಂತರ ದಶಮಿ. ಯೋಗ ವ್ಯತಿಪಾತ ರಾತ್ರಿ 2:34 ಸೆಪ್ಟೆಂಬರ್ 16 ರವರೆಗೆ, ನಂತರ ವರಿಯಾನ್. ನಕ್ಷತ್ರ ಮೃಗಶಿರ ಬೆಳಗ್ಗೆ 11:40 ರವರೆಗೆ, ನಂತರ ಆರ್ದ್ರ. ಕರ್ಣ ತೈತಿಲ ಮಧ್ಯಾಹ್ನ 2:15, ಗರಜ ರಾತ್ರಿ 1:31 ಸೆಪ್ಟೆಂಬರ್ 16, ನಂತರ ವಣಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:34 ರಿಂದ 5:22, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:50 ರಿಂದ 12:39, ಪ್ರಾತಃ ಸಂಧ್ಯಾ ರಾತ್ರಿ 4:58 ರಿಂದ 6:09, ಸಂಧ್ಯಾಕಾಲ ಸಂಜೆ 6:21 ರಿಂದ 7:31, ಅಮೃತಕಾಲ ರಾತ್ರಿ 9:05 ರಿಂದ ರಾತ್ರಿ 10:38, ಸರ್ವಾರ್ಥಸಿದ್ಧಿ ಮತ್ತು ಅಮೃತಸಿದ್ಧಿಯೋಗ ಬೆಳಗ್ಗೆ 6:09 ರಿಂದ ಬೆಳಗ್ಗೆ 7:31 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 7:40 ರಿಂದ 9:12, ಯಮಗಂಡಕಾಲ ಬೆಳಗ್ಗೆ 10:43 ರಿಂದ 12:15 ರವರೆಗೆ, ವರ್ಜ್ಯಕಾಲ ಮಧ್ಯಾಹ್ನ 3:39 ರಿಂದ 5:12, ದುರ್ಮುಹೂರ್ತ ಮಧ್ಯಾಹ್ನ 12:39 ರಿಂದ 1:28, ನಂತರ 3:05 ರಿಂದ 3:54 ರವರೆಗೆ. ಬೆಳಗ್ಗೆ 11:40 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಮಿಥುನ, ಸಿಂಹ, ಕನ್ಯಾ, ಧನು, ಮಕರ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ, ಇಂದು ನಿಮ್ಮ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದಲ್ಲಿ ಯಶಸ್ಸು ನಿಮ್ಮದೇ. ವಿಜಯದ ದಿನ. ನಿಮ್ಮ ಉದ್ದೇಶಗಳು ಸಮಾಜದಲ್ಲಿ ಮೆಚ್ಚುಗೆಗೆ ಪಾತ್ರವಾಗುವುದು. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ತುಂಬಾ ಅವಲಂಬಿತರಾಗಿರುತ್ತಾರೆ. ಹೊಸ ಕೆಲಸ ಪ್ರಾರಂಭಿಸಲು ಈ ದಿನ ಅನುಕೂಲಕರವಾಗಿದೆ. ನಿಮ್ಮ ಹೆಸರು ಮತ್ತು ಜನಪ್ರಿಯತೆ ಹೆಚ್ಚುವುದು. ಮನೆಯಲ್ಲಿ ಶಾಂತಿ ಮತ್ತು ಸಮಾಧಾನವಿರುವುದು. ಹೊಸ ನಿವೇಶನ ಅಥವಾ ಮನೆ ಖರೀದಿಸುವ ಬಗ್ಗೆ ಯೋಚಿಸುವಿರಿ. ವೃಷಭ ರಾಶಿ, ನಿಮ್ಮ ಕೆಲಸದಲ್ಲಿ ಏರಿಳಿತಗಳನ್ನು ಅನುಭವಿಸಲಿದ್ದೀರಿ. ಇಂದು ಏಕಕಾಲದಲ್ಲಿ ಅನೇಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸಬಹುದು. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುವುದು. ನಿಮ್ಮ ಮೇಲ್ವಿಚಾರಣೆಯಲ್ಲಿ ನೀವು ಎಲ್ಲಾ ಕೆಲಸಗಳನ್ನು ಮಾಡಿದರೆ ನಿಮಗೆ ಯಶಸ್ಸು ಸಿಗುತ್ತದೆ. ಸಣ್ಣ ಕೈಗಾರಿಕಾ ಉದ್ಯಮಿಗಳು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಇಂದು ಯಾರಿಗೂ ಸಾಲ ನೀಡಬೇಡಿ ಮತ್ತು ಬ್ಯಾಂಕ್ನಲ್ಲಿ ದೊಡ್ಡ ಮೊತ್ತ ವಿತ್ಡ್ರಾ ಮಾಡಿಕೊಳ್ಳಬೇಡಿ. ಮಿಥುನ ರಾಶಿ, ಮಿತ್ರರಿಂದ ಸಿಗುವ ಸಲಹೆ ತುಂಬಾ ಉಪಯುಕ್ತವಾಗುವುದು. ಇಂದು ನಿಮ್ಮ ಆದಾಯದಲ್ಲಿ ಹೆಚ್ಚಿನ ಒಳಹರಿವು ಹಾಗೂ ಆದಾಯದ ಹೊಸ ಮಾರ್ಗಗಳು ದೊರೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುವುದು ಹಾಗೂ ಕುಟುಂಬದವರಿಗಾಗಿ ಹೆಚ್ಚಿನ ಸಮಯ ನೀಡುವಿರಿ. ಸಹೋದ್ಯೋಗಿಗಳೊಂದಿಗಿನ ಭಿನ್ನಾಭಿಪ್ರಾಯಗಳು ಬಗೆಹರಿಯಲಿವೆ. ಭೂಕ್ರಯ ವಿಕ್ರಯ ವ್ಯಾಪಾರಿಗಳು ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಕಟಕ ರಾಶಿ, ಕುಟುಂಬದವರ ಆರೋಗ್ಯದ ಕುರಿತು ಸಮಸ್ಯೆ ಬರಬಹುದು. ಇಂದು ನಿಮಗೆ ಹೆಚ್ಚಿನ ಹಣದ ಲಾಭವಿಲ್ಲ. ಕೆಲಸದ ಸ್ಥಳದಲ್ಲಿ ಅವಮಾನವಾಗಬಹುದು. ನಿಮಗೆ ಕೆಲಸದಲ್ಲಿ ನಿರಾಸಕ್ತಿ ಇರುವ ಸಂಭವವಿದೆ. ಸಹೋದ್ಯೋಗಿಗಳ ನಡುವೆ ನಿಮಗಿರುವ ಸಂವಹನೀಯ ಕೊರತೆ ಇರಬಹುದು. ಕೆಟ್ಟ ಜನರ ಸಹವಾಸದಿಂದ ದೂರವಿರಿ. ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತ ಸ್ಥಳದಲ್ಲಿಡಿ. ಷೇರು ಮಾರುಕಟ್ಟೆಯಲ್ಲಿ ಅತಿಯಾದ ಹೂಡಿಕೆ ಮಾಡಬೇಡಿ. ಸಿಂಹ ರಾಶಿ, ಇಂದು ನಿಮ್ಮ ಆಸೆಗಳು ನೆರವೇರುವುದು. ಹಲವು ದಿನಗಳಿಂದ ಕೆಲಸದ ಹುಡುಕಾಟದಲ್ಲಿದ್ದರೆ ಇಂದು ಕೆಲಸ ಪಡೆಯುವ ಹೆಚ್ಚಿನ ಸಾಧ್ಯತೆಗಳಿವೆ. ಆತಂಕದಿಂದ ಹೊರಬರುವಿರಿ. ಆತ್ಮೀಯ ಮಿತ್ರರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ.
ಸಂಗಾತಿಯೊಂದಿಗೆ ಒಳ್ಳೆಯ ಸಮಯವನ್ನು ಆನಂದಿಸುವಿರಿ. ಇಂದು ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ದಿಢೀರ್ ಧನಲಾಭವಾಗುವುದು. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚುವುದು. ಕನ್ಯಾ ರಾಶಿ. ದಿನದ ಪ್ರಾರಂಭದಿಂದಲೂ ನೀವು ತುಂಬಾ ಉತ್ಸಾಹದಿಂದ ಕೂಡಿರುತ್ತೀರಿ. ಇಂದು ಹೊಸ ಕೆಲಸ ಮತ್ತು ವ್ಯಾಪಾರ ಪ್ರಾರಂಭಿಸಲು ದಿನ ಅನುಕೂಲಕರವಾಗಿದೆ. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದು. ವೃತ್ತಿಯಲ್ಲಿ ನಿಮ್ಮ ನಿಯಮಗಳನ್ನು ಪಾಲಿಸುವರು. ಇಂದು ನಿಮಗೆ ನಿಮ್ಮ ಸಂಘದಲ್ಲಿ ಗೌರವ ಮತ್ತು ಖ್ಯಾತಿ ದೊರೆಯುವುದು. ನಿಮ್ಮ ಸಂಗಾತಿಯೊಡನೆ ಮಧುರಮಯ ಸಮಯ ಕಳೆಯುವಿರಿ. ತುಲಾರಾಶಿ. ಇಂದು ಧಾರ್ಮಿಕ ಮತ್ತು ಮಂಗಳಕರ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿರಿ. ಯೋಚಿಸದೆ ಯಾವುದೇ ಹೊಸ ಕಾರ್ಯಗಳನ್ನು ಪ್ರಾರಂಭಿಸಬೇಡಿ. ನೀವು ಅಧಿಕಾರಿಗಳೊಂದಿಗೆ ಎಚ್ಚರಿಕೆಯಿಂದ ಇರಬೇಕು. ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನಿಮ್ಮ ಕಲೆಯೊಂದಿಗೆ ಸ್ವಲ್ಪ ಸಮಯ ಕಳೆಯುವಿರಿ. ಯಾವುದೇ ವಿವಾದಗಳಿಗೆ ಅವಕಾಶ ಮಾಡಿಕೊಡಬೇಡಿ. ಕುಟುಂಬದವರೊಂದಿಗೆ ಸಮಯವನ್ನು ಸಂತೋಷದಿಂದ ಕಳೆಯುವಿರಿ. ವೃಶ್ಚಿಕ ರಾಶಿ. ಈ ದಿನ ವೃತ್ತಿಯಲ್ಲಿ ಒತ್ತಡಮಯವೂ ಕಷ್ಟಕರವೂ ಆಗಿರುತ್ತದೆ. ವ್ಯವಹಾರದಲ್ಲಿನ ನಿಧಾನಗತಿಯು ನಿಮ್ಮನ್ನು ಸ್ವಲ್ಪ ಚಿಂತೆಗೀಡು ಮಾಡಬಹುದು. ಸರ್ಕಾರಿ ಕೆಲಸಗಳಲ್ಲಿ ಅಡಚಣೆ ಉಂಟಾಗಬಹುದು. ಮನೆಯ ವಾತಾವರಣದಲ್ಲಿ ಅಶಾಂತಿ ಇರುವುದು. ಇಂದು ಯಾವುದೇ ವಿವಾದದಲ್ಲಿ ತೊಡಗಬೇಡಿ. ನಿಮ್ಮ ಹಿತೈಷಿಗಳಿಂದಲೇ ನಿಮಗೆ ಅಸಮಾಧಾನವಾಗಬಹುದು. ಕೆಲವರು ನಿಮಗೆ ಕೆಟ್ಟ ಹೆಸರು ತರಲು ಪ್ರಯತ್ನಿಸುತ್ತಿರುತ್ತಾರೆ. ಧನು ರಾಶಿ. ಇಂದು ನಿಮ್ಮ ಮೈಮನಸ್ಸು ತಾಜಾತನದಿಂದ ಕೂಡಿರುವುದು. ಇಂದು ಎಲ್ಲಾ ರೀತಿಯ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ದಿನ ಅನುಕೂಲಕರವಾಗಿರುತ್ತದೆ. ಹಿರಿಯ ಅಧಿಕಾರಿಗಳು ಮತ್ತು ಹೆಸರಾಂತ ವ್ಯಕ್ತಿಗಳ ಜೊತೆಗಿನ ನಿಮ್ಮ ಸಂಬಂಧ ಹೆಚ್ಚು ದೃಢವಾಗುವುದು ಮತ್ತು ನಿಮ್ಮ ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಅವರು ಹೊಗಳುವರು. ವೃತ್ತಿಯಲ್ಲಿ ಜನರ ಸಹಕಾರ ದೊರೆಯುವುದು. ವೈವಾಹಿಕ ಸಂಬಂಧಗಳಲ್ಲಿ ಪ್ರೀತಿಯ ಭಾವನೆ ಹೆಚ್ಚಾಗುವುದು. ಮಕರ ರಾಶಿ. ಈ ದಿನ ತಾಳ್ಮೆ ಮತ್ತು ನಿಗ್ರಹ ವಹಿಸಿದರೆ ದಿನ ಅನುಕೂಲಕರವಾಗಿರುವುದು. ವೃತ್ತಿಯಲ್ಲಿರುವವರಿಗೆ ಮತ್ತು ವ್ಯಾಪಾರದಲ್ಲಿರುವವರಿಗೆ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆಯಿದೆ. ಹಳೆ ಸಾಲಗಳನ್ನು ತೀರಿಸಲು ದಿನ ಉತ್ತಮವಾಗಿದೆ. ನಿಮ್ಮ ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸಗಳು ಬೇಗ ಮುಗಿಯುವವು. ಕೆಲಸದಲ್ಲಿ ಹೆಚ್ಚಿನ ಪರಿಶ್ರಮ ಮತ್ತು ಏಕಾಗ್ರತೆ ವಹಿಸಿದರೆ ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಕುಂಭರಾಶಿ. ಈ ದಿನ ಹೊಸದಾಗಿ ಯಾವುದೇ ಕಾರ್ಯಗಳನ್ನು ಪ್ರಾರಂಭಿಸದಿರುವುದು ಉತ್ತಮ. ವೃತ್ತಿ ಮತ್ತು ವ್ಯಾಪಾರದ ಅಭಿವೃದ್ಧಿಗೆ ಪ್ರಮುಖ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುವುದು. ಕಳೆದ ದಿನಗಳನ್ನು ಹೋಲಿಸಿದರೆ ಇಂದು ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ ಹಾಗೂ ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಪೂರಕವಾಗಿದೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಹೆಚ್ಚು ಗಮನವಹಿಸಿ ನಿಮ್ಮ ಹೇಳಿಕೆಗಳನ್ನು ನೀಡುವಾಗ ಜಾಗರೂಕರಾಗಿರಬೇಕು. ಮೀನ ರಾಶಿ. ನಿಮ್ಮ ಸಹೋದ್ಯೋಗಿ ಜೊತೆ ಭಿನ್ನಾಭಿಪ್ರಾಯಗಳಾಗುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಕೆಲಸದ ಒತ್ತಡ ಹೆಚ್ಚು ಇರುವುದು. ಕುಟುಂಬದವರೊಡನೆ ನಿಮ್ಮ ಸಮಸ್ಯೆಗಳನ್ನು ಮತ್ತು ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಿ ಮನೆಯಲ್ಲಿ ಶಾಂತಿ ಸಂತೋಷ ನೆಲೆಗೊಳ್ಳುವುದು. ಇಂದು ಆದಾಯದ ಜೊತೆಗೆ ವ್ಯಯವು ಹೆಚ್ಚಿರುವುದು. ಖರ್ಚಿನ ಮೇಲೆ ನಿಯಂತ್ರಣವಿರಲಿ. ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ನಿಮಗೆ ಅವಕಾಶ ಒದಗಿ ಬರುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.